ಗುರು ನಾವು ಒಂದ್ ರೀಲ್ ಕ್ರಿಯೇಟ್ ಮಾಡಕ್ಕೆ 25 ಸಲ ವಿಡಿಯೋ ಮಾಡಿದ್ವಿ. ಎಲ್ಲರಿಗೂ ನಮಸ್ಕಾರ ಗುರು, ನಾನು ನಿಮ್ಮ ಕೋಟೆನಾಡಿನ ಹುಡುಗ ಉಮೇಶ್ ಕಲ್ಕಿ. ಊರಲ್ಲಿ ದೀಪಾವಳಿ ಇರೋದ್ರಿಂದ ಎಲ್ಲ ಹುಡುಗರು ಬೆಂಗಳೂರಿಂದ ಬಂದಿರೋದಕ್ಕೆ ಇವ್ರು ನೋಡಿದ್ರೆ ಫ್ರೀ ಫೈರ್ ನೇ ದೇವ್ರು ಅನ್ಕೊಂಡು ಆಡ್ತಿದ್ರು ಗುರು. ಫ್ರೀ ಫೈರ್ ಆಡಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತಾರೆ ಅಂತೇಳಿ ನಾನು ಈ ಸೀನ್ ನೋಡಿದ್ಮೇಲೆ ಗೊತ್ತಾಗಿದ್ದು. ರಂಗಣ್ಣ ನಿಮ್ ತರ ನಾನು ರಿಯಾಕ್ಷನ್ ಕೊಟ್ಟೆ ಇವ್ರು ಆಡ್ತಿರೋದ್ ನೋಡಿ. ಆದ್ರೆ ಅವ್ರು ಏನಂದ್ರು ಗೊತ್ತಾ, ಎದೆಲ್ ಕಲ್ಲಿರೋಗಿ ಇದೆಲ್ಲ ಅಂಟೋದಿಲ್ಲ ಅಂತ ಹೇಳಿ ಹೇಳಿದ್ರು. ಇವ್ರು ಫ್ರೀ ಫೈರ್ ಆಡ್ತಿರೋದು ನಾನು ನಿಲ್ಸ್ಬೇಕಂತ ಪ್ರಯತ್ನ ಪಟ್ಟೆ, ಆದ್ರೆ ಏನ್ ಮಾಡಿದ್ರು ಆಗ್ಲೇ ಇಲ್ಲ ಗುರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ನಮ್ಮೂರಿನ ಮಿಡ್ಲ್ ಸ್ಕೂಲೇ ಸಾಕ್ಷಿಯಾಗಿದೆ. ಬರೀ ಇಂಥದೆಯಾ? ಮತ್ತೆ ಇವ್ರು ಫ್ರೀ ಫೈರ್ ಆಡ್ತಿರ್ಬೇಕಾದ್ರೆ ಯಾವ ತರ ಮಾತಾಡ್ತಾರ ಅಂತ ನೀವೇ ಕೇಳಿಸ್ಕೊಳ್ಳಿ. ಹಂಗಂತೇಳಿ ಅಲ್ಲಿಂದ ಸೀದಾ ಮನೆಗೆ ಬಂದು ಬಾಚ್ಕೊಂಡು ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ಗಂಡ ಮೇಲೆ ಕೆಲಸ ಮುಗಿತಿದ್ದಂಗೆ ಹುಡುಗರು ಫೋನ್ ಮಾಡಿದ್ರು, ರೀಲ್ಸ್ ಅದ್ರ ಮಾಡೋಣ ಬಾಗೂರು ಅಂತೇಳಿ. ನಮ್ಮೂರಿನ ಮಿಡಲ್ ಪಾಯಿಂಟ್ ಆದ ಮಿಡ್ಲ್ ಸ್ಕೂಲ್ ಹತ್ರ. ಅಲ್ಲಿಗೆ ಹೋಗ್ತಿದ್ದಂಗೆ ಇವ್ರು ಆಲ್ರೆಡಿ ದೀಪಾವಳಿ ಇವತ್ತರ ಇರೋದ್ರಿಂದ ಶುರು ಹಚ್ಕೊಂಡ್ಬಿಟ್ಟಿದ್ರು ಪಟಾಕಿ ಹಚ್ಚೋದನ್ನ. ಅದರಲ್ಲಿ ಭೂಚಕ್ರ ಹಚ್ಚಿದ್ರು ಒಂದು ಅರ್ಧ ಗಂಟೆ 1 ಗಂಟೆ ಹಚ್ಚಿದ್ರು, ಅದು ಹತ್ಕೊಂಡ್ಲೇ ಇಲ್ಲ ಗುರು. ಕೊನೆಗೂ ಏನೋ ಮಾಡಿ ಹಚ್ಚಿದ್ರು ಗುರು. ಹಚ್ಚಾದ್ಮೇಲೆ ಸುಮ್ಮನೆ ಬಿಡ್ತಾರ ಅದನ್ನ? ಅವ್ರು ಅದನ್ನ ಸುಮ್ಮನೆ ಬಿಡ್ಲಿಲ್ಲ. ಹುಮ್ಮಸ್ತಲ್ಲಿ ಏನೇನೋ ಮಾಡಿ ಹೆಂಗ್ ಬಂದ್ರಂಗ್ ಹೊಡೆದ್ಬಿಟ್ರು ಕಾಲಾಗೆ. ಆಮೇಲೆ ಅದು ಸುಮ್ಮನೆ ಇರುತ್ತಾ, ಆ ಭೂಚಕ್ರ ಕಾಲ ಹೊಡೆದಕ್ಕೆ ದನಿಗೆ ಶಾಪಾನ ಕೊಟ್ಬಿಡ್ತು. ಹಂಗಂತ ಹೇಳ್ತಾ ಸೀದಾ ಹೈಸ್ಕೂಲ್ ಕೊಟ್ಟಿವಿ ರೀಲ್ಸ್ ಮಾಡೋಣ ಅಂತೇಳಿ. ತುಂಬಾನೇ ರೀಲ್ಸ್ ಮಾಡಿದ್ವಿ ಗುರು, ಅದನ್ನ ಎಡಿಟ್ ಮಾಡಿ ಬಿಡ್ತಾ ಇರ್ತೀವಿ. ಇಷ್ಟ ಆದ್ರೆ ಸಪೋರ್ಟ್ ಮಾಡಿ. ಮತ್ತೆ ಇವತ್ತಿನ ಕತೆ ಮುಗಿಸೋಣ ಗುರು. ಇದನ್ನ ಪಾರ್ಟ್ 2 ಅಲ್ಲಿ ಮತ್ತೆ ಹೇಳ್ತೀನಿ, ಮುಂದುವರಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಸಪೋರ್ಟ್ ಮಾಡಿ, ತುಂಬಾ ಇಷ್ಟ ಆದ್ರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆಲ್ಲ ನಗ್ನಗ್ತಾ ಖುಷಿಯಾಗಿರಿ. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ಖುಷಿಯಾಗಿರಿ. ಉಮೇಶ್ ಕಲ್ಕಿ ಮಹಾನ್ ಕಲಾವಿದ.